ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಫಿಲಮ್, ಒಳ್ಳೆ ಡೈರೆಕ್ಷನ್, ಚೆನ್ನಾಗಿ ಮಾಡಿದ್ದಾರೆ. ಹೌದು. ಯಾವುದು ನೋಡಿದೀನಿ ಸರ್, ರಾಮಚಂದ್ರನು ನೋಡಿದೀನಿ, ಜೈರಾಜ್ನು ನೋಡಿದೀನಿ. ಇವತ್ತಿಗೂ ಅವ್ರ ಮಗನ ಜೊತೆ ನಮ್ ಸ್ನೇಹನೂ ಇದೆ, ನಿಜವಾಗ್ಲೂ ಇದೆ ಸರ್. ಆಮೇಲೆ ಹ್ಯಾಟ್ಸ್ ಆಫ್ ಟು ಚೈತನ್ಯ, ಡನ್ ಬ್ಯೂಟಿಫುಲ್ ಜಾಬ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ನೋಡ್ಬೋದು, ಎಲ್ಲರೂ ನೋಡ್ಬೋದು. ಈ ಏನು ಬಲರಾಮನ ದಿನಗಳನ್ನ ಭರ್ಜರಿ ದಿನಗಳನ್ನಾಗಿ ತೋರಿಸಿದ್ರೆ ಡೈರೆಕ್ಟರ್ ಚೈತನ್ಯ ಅವರು. ಏನ್ ಈ ಸಿನಿಮಾ ಕಥೆ ಅಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ನೂರಾರು ಕನಸುಗಳು ಇಟ್ಕೊಂಡು ಈ ಬೆಂಗಳೂರು ಭೂಗತ ಲೋಕಗಾನಕ್ಕೆ ಎಂಟ್ರಿ ಕೊಡ್ತಾನೆ. ಅವನ ಜೀವನದಲ್ಲಿ ಈ ರೌಡಿಸಮ್ ಅನ್ನೋದು ಯಾವ ರೀತಿ ಎಂಟ್ರಿ ಆಗುತ್ತೆ, ಆ ಸಮಯದಲ್ಲಿ ಪೆನ್ ಹಿಡಿಯ ಬದಲು ಗನ್ ಹಿಡಿದ ಅವನ ಲೈಫ್ ಏನಾಗುತ್ತೆ ಅಂದ್ರೆ ಸಿನಿಮಾ ಕಥೆ. ಸರ್, ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಮತ್ತೆ ಪ್ರಿಯಾ ಆನಂದ್ ಅವರ ಆಕ್ಷನ್ ಸೂಪರ್ ಆಗಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಸರ್, ಸಿನಿಮಾ ನೋಡೋದಕ್ಕೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಿಸ್ ಆಗಿದೆ ಸರ್, ಎಲ್ಲೋ ಒಂದ್ ಕಡೆ ಸ್ವಲ್ಪ ಏನು ಅಷ್ಟು ಹೈಲೈಟ್ ಆಗಿ ನನಗೆ ಅನಿಸ್ಲಿಲ್ಲ. ಆ ತರ ಇದೆ ಸರ್ ಸಿನಿಮಾ ಒಂದ್ ರೇಂಜ್ ಎತ್ಕೊಂಡು ಹೋಗ್ಬೇಕಾಯ್ತು, ಎಲ್ಲೋ ಮಿಸ್ ಆಗಿದೆ. ಕತೆ ಒಂದಕ್ಕೊಂದು ಸಿಂಕ್ ಆಗ್ತಲ್ಲ, ಅಷ್ಟೇನೇ ಇಲ್ಲ. ಸಖತ್ತಾಗಿತ್ತು, ಒಳ್ಳೆ ಮ್ಯೂಸಿಕ್ ಇದೆ. ಆಕ್ಚುಲಿ ಮ್ಯೂಸಿಕ್ ನೋಡ್ಬೇಕಂದ್ರೆ ವಂಡರ್ಫುಲ್, ಕತೆ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಸರ್. ಹೌದು, ಪರ್ಫಾರ್ಮೆನ್ಸ್ ಆಲ್ ಔಟ್ ಚೆನ್ನಾಗಿದೆ, ಎಲ್ಲೂ ಬೋರಿಂಗ್ ಅನ್ಸಲ್ಲ. ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಹೌದೌದು, ತುಂಬಾ ಚೆನ್ನಾಗಿ ಬಂದಿದೆ ಎರಡೂನು. ಹೌದು, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಫಿಲಮ್. ಒಂದು 80-90 ಕಾಲ್ಗಟ್ಟೆ ಕರ್ಕೊ ಹೋಗುತ್ತೆ ಫಿಲಮ್. ಇನ್ನೂ ಎದ್ದು ಬರಕ್ಕೆ ನಮ್ಮ ಗುಂಗಲೇ ಇದೆ. ನೀನು ಒಳ್ಳೆ ಚೆನ್ನಾಗಿ ಮೂಡ್ ಬಂದಿದೆ ಫಿಲಮ್. ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. ಬಲರಾಮನ ದಿನಗಳು ಆ ದಿನಗಳನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಸಿನಿಮಾ ನೋಡಿದ್ರೆ ನಾವು ಒಂದು 80s ಹೋಗ್ತೀವಿ, ಮತ್ತೆ ಆ ಹಳೆ ಭೂಗತ ಜಗತ್ತಿಗೆ ಹೋಗ್ತೀವಿ. ಸೊ ಅದನ್ನ ಫೀಲ್ ಮಾಡ್ಬೇಕು ಅಂದ್ರೆ ಎಲ್ಲ ಜನ ಥಿಯೇಟರ್ಗೆ ಬಂದು ನೋಡ್ಬೇಕು. ಥಿಯೇಟರ್ ಬುಕ್ ಮೈ ಶೋ ಅಲ್ಲಿ ಇದೆ, ಎಲ್ಲ ನೋಡಿ ಬುಕ್ ಮಾಡ್ಕೊಂಡು ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್ ಬಲರಾಮ.